ಅಲ್ಲಿ ಚೆಕ್ ಮಾಡಿಸಿದಾಗ ಅವರಿಗೆ ಕ್ಯಾನ್ಸರ್ದು ಅಂತೂ ಸ್ವಲ್ಪ ಕಂಡು ಬಂದಿತ್ತು. ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಆರಾಮಾಗಿ ಇದ್ದಾಳೆ ಅಂತೇಳಿ ನಾನು ಇಷ್ಟ. ಎಲೆ ಅಡಿಕಿಲ್ಲ, ಗುಟ್ಕಾಯಿ ಇಲ್ಲ, ಏನು ನಶೆನೂ ತಿಕ್ಕದಿಲ್ಲ ನಮ್ಮ ಗಂಟ್ಲದಾಗ ಕೀರ್ಕೊಂತಿದ್ದು, ಊಟ ಓದ್ತಿದ್ದಿಲ್ಲ, ಸರಿಯಾಗಿ ತಿಂಡಿ ಓದ್ತಿದ್ದಿಲ್ಲ. ಅರ್ಧಕ್ಕರ್ಧ ನಮ್ಗೆ ಬದಲಾವಣೆ ಕಾಣ್ತದೆ, ಊಟ ಸರಿಯಾಗಿ ಸೇರ್ತದೆ. ನಮ್ಮ ಹೆಸರು ತಿಮ್ಮಪ್ಪ ಪೂಜಾರಿ ಅಂತೇಳಿ. ನಮ್ಮ ಹೆಣ್ಮಕ್ಳು ಅವ್ರದ್ದು 58 ವಯಸ್ಸು, ಲಕ್ಷ್ಮಿ ಅಂತೇಳಿ ನಮ್ಮ ಹೆಣ್ಮಕ್ಳು. ನಮ್ಮ ರಾಯಚೂರು ಜಿಲ್ಲೆಯಾದವ್ರು ನಾವು, ಮಾನವಿ ತಾಲೂಕು ಅರುವಿಲಿ ಗ್ರಾಮದ ಅಂತ ಹೇಳಿ. ನಮ್ಗೆ ಆಯಿತು ಅಂಬೋದು ಗುರ್ತಿದ್ದಿಲ್ಲ, ಗಂಟ್ಲದಲ್ಲಿ ಸಿಗಿಬೀಳ್ತದ ಅದು ಇದು ಅಂತ ಹೇಳ್ತಾ ಇದ್ರು. ಆದರೆ ನಾನು ಪದೇ ಪದೇ ಹೇಳ್ತಿದ್ದೆ, ನಾನು ಅಲ್ಲಿಗೆ ತೋರಿಸ್ಬೇಕು, ಇಲ್ಲಿ ತೋರಿಸ್ಬೇಕಂತ ಅಂತೇಳಿ. ಅವರು ನಮ್ಗೆ ಆ ಮಾತಿಗೆ ನಮ್ಗೆ ಇದು ಕೊಡಲಿಲ್ಲ. ಒಂದು ಟೈಮ್ದಲ್ಲಿ ಪೂರ್ತಿ ತ್ರಾಸಾದಾಗ ಹೋಗೋಣ ಅಂತ ಹೇಳಿದಾಗ ನಾವು ಅಲ್ಲಿ ನಮ್ಮ ರಾಯಚೂರು ಬಂದಾಗ ಅಂತೇಳಿ ಅಲ್ಲಿ ಚೆಕ್ ಮಾಡಿಸಿದ್ವಿ. ಅಲ್ಲಿ ಚೆಕ್ ಮಾಡಿಸಿದಾಗ ಅವರಿಗೆ ಕ್ಯಾನ್ಸರ್ದು ಅಂತೂ ಸ್ವಲ್ಪ ಕಂಡು ಬಂದಿತ್ತು. ಅಲ್ಲಿದ್ದ ನಾವು ಯೂಟ್ಯೂಬ್ದಲ್ಲಿ ನೋಡಿ ಪುನರ್ಜನ್ಮ ಆಯುರ್ವೇದಿಕ ಔಷಧ ಸ್ವಲ್ಪ ಇದೆ ಅಂತೇಳಿ ನಾವು ನಿಮ್ಗೆ ಕಾಲ್ ಮಾಡಿದ್ವಿ. ಆಯುರ್ವೇದಿಕದಲ್ಲಿ ಕಾಲ್ ಮಾಡಿದಾಗ ಬರ್ರಿ ಅಂತ ನೀವು ಅವರನ್ನು ಕೇಳಿದರು. ಅಲ್ಲಿದ್ದ ನಮ್ಮ ಅಲ್ಲಿಗೆ ಬೆಂಗಳೂರಿಗೆ ಬಂದು, ಬೆಂಗಳೂರಿನಿಂದ ಇಲ್ಲಿಗೆ ಪುನರ್ಜನ್ಮ ಆಯುರ್ವೇದಿಕ್ಕಿಗೆ ಔಷಧವನ್ನು ತಗೊಂಡು ಈಗ 3ನೇ ಸಲ ತಗೊಂಡು ಹೋಗ್ತಾ ಇದ್ದೀನಿ. ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಆರಾಮಾಗಿ ಇದ್ದಾಳೆ ಅಂತೇಳಿ ನಾನು ಇಷ್ಟ. ಗಂಟ್ಲಲ್ಲಿ ಅಂದರೆ ಅದು ಭಾಳ ತ್ರಾಸಿದೆ. ಎಲ್ಲೇನೋ ತೋರಿಸ್ರಿ ನೀವು. ಅದು ನಾವು ಯೂಟ್ಯೂಬ್ದಲ್ಲಿ ನೋಡಿದ್ವಲ್ಲ ಪುನರ್ಜನ್ಮ ಆಯುರ್ವೇದಿಕ ಅಂತೇಳಿ, ಅದಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಅವ್ರಿಗೆ ಸಂತೋಷ ಕಾಣಿತು. ಅದಕ್ಕೆ ನಾವು ಬಂದ ಕಾಶಿ ಔಷಧನ ತಗೊಂಡೋಗಿವಿ. ಈಗೂ ಮತ್ತೆ 3ನೇ ಸಲ ತಗೊಂಡು ಹೋಗ್ತಾ ಇದ್ವಿ. ಬೆಡ್ ಸ್ಕ್ಯಾನ್ ಅದನ್ನು ಬರ್ಸ್ಕೊಂಡಿವಿ. ಏನು ಎಲೆ ಅಡಿಕಿಲ್ಲ, ಗುಟ್ಕಾಯಿ ಇಲ್ಲ, ಏನು ನಶೆನೂ ತಿಕ್ಕದಿಲ್ಲ ನಮ್ಮ ಹೆಣ್ಮಕ್ಳು. ಇನ್ನು ನಾವನ್ನ ಬೀಡಿ ಸಿಗರೇಟ್ ಸೇರ್ತೀವಿ, ಕುಡಿತೀವಿ. ಅವರಂತೂ ಏನೋ ಒಂದು ಎಲೆ ಅಡಿಕೂ ಹಾಕ್ಯಂಬೋದಿಲ್ಲ, ಬಾಯಿಗೆ ಏನು ಮುಟ್ಟೋದಿಲ್ಲ. ಅವರು ಗಂಟ್ಲದಾಗ ಕೀರ್ಕೊಂತಿದ್ದು, ಊಟ ಓದ್ತಿದ್ದಿಲ್ಲ, ಸರಿಯಾಗಿ ತಿಂಡಿ ಓದ್ತಿದ್ದಿಲ್ಲ. ಅರ್ಧಕ್ಕರ್ಧ ನಮ್ಗೆ ಬದಲಾವಣೆ ಕಾಣ್ತದೆ, ಊಟ ಸರಿಯಾಗಿ ಸೇರ್ತದೆ. ಇವಾಗೆ ಬೆಡ್ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಬೇಡ, ಇದೊಂದು ಸಲ ನೋಡ್ರಿ ಅಂತಂದು 6 ತಿಂಗಳಾಗಬೇಕಂತ ಹೇಳಿದ್ರು ಅವರು, ಡಾಕ್ಟ್ರ್ ಅವರು. ಅದ್ರ ಸಲುವಾಗಿ ಸುಮ್ಮನೆ ಮತ್ತೆ ಗುಳಿಗೆನ ತಗೊಂಡು ಇದು ಮಾಡಾಕತ್ತೀವಿ. ಆರಾಮಾಗ್ತದ, ನೀವು ತಗೋಬೋದು ಅಂತ ಹೇಳ್ತೀನಿ ನೋಡ್ರಿ. ಆರಾಮಾಗೋದು ನಮ್ಗಂತೂ ಮುಕ್ಕಾಲು ಭಾಗ ನಮ್ಗೆ ಗುಣಕ್ಕೆ ಕಂಡಿದೆ. ಅದಕ್ಕಾಗಿ ನೀವು ತಗೊಳ್ರಿ, ನೀವು ಆರಾಮಾಗ್ರಿ ಅಂತ ಹೇಳ್ತೀವಿ. ಯಾರು ಹೇಳ್ಕೊಡೋದೇ, ನಮ್ಮದು ವಿದ್ಯುತ್ ಪರಿಸ್ಥಿತಿ ನಾವು ಹೇಳ್ತಾ ಇದ್ದೀವಿ. ಇದೊಂದು ಸಲ ಆದಮೇಲೆ ಮುಂದಿನ ತಿಂಗಳು ಬರ್ತವಲ್ಲ, ಅವಾಗ ಏನಂಬದು ಕ್ಲೋಸ್ ಆಗಿ ಮಾತಾಡೋಣ ಮತ್ತೆ.